ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಮ್ಮ ರಾಜ್ಯದಲ್ಲೂ ಕೂಡ ಯೋಗ ದಿನಾಚರಣೆಯ ಸಂಭ್ರಮ ಮನೆ ಮಾಡಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವಿಧಾನಸೌಧದ ಆವರಣದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀವಿ. ಆಯುಷ್ ಇಲಾಖೆಯಿಂದ ಆಯೋಜನೆಗೊಂಡಿರುವಂತಹ ಅಂತಾರಾಷ್ಟ್ರೀಯ ಯೋಗ ದಿನದ ಸಂಭ್ರಮ ವಿಧಾನಸೌಧದಲ್ಲಿ ಯೋಗಪಟುಗಳು ಯೋಗಾಭ್ಯಾಸವನ್ನ ಮಾಡಿ ಅವರೊಂದಿಗೆ ಸಹಸ್ರಾರು ಮಂದಿ ಭಾಗಿಯಾಗಿದ್ದಾರೆ. ವಿಧಾನಸೌಧದ ಮುಂಭಾಗದಲ್ಲಿ ಯೋಗ ದಿನಾಚರಣೆಯನ್ನ ನಡೆಸಲಾಗ್ತಾ ಇದೆ. ಇದು 11ನೇ ವರ್ಷ ವಿಶ್ವಾದ್ಯಂತ ಯೋಗ ದಿನವನ್ನು ಆಚರಿಸ್ತಾ ಇರುವಂಥದ್ದು. ಜೂನ್ 21ನೇ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಶಕ್ತಿ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಸೂಚಕವಾಗಿರುವಂತಹ ದಿನ ಇದು ಅನ್ನೋ ನಿಟ್ಟಿನಲ್ಲಿ ಜೂನ್ 21ನ್ನು ಆಯ್ಕೆ ಮಾಡಿ ಯೋಗದ ಮಹತ್ವವನ್ನು ಸಾರಲಾಗ್ತಾ ಇದೆ. ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆಗಳು ವಿಶ್ವಾದ್ಯಂತ ಆಗಿದೆ. ಇದು ರಾಜ್ಯ ರಾಜಧಾನಿ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಯೋಗ ದಿನದ ಸಂಭ್ರಮ. ಫಲಶ್ರುತಿ ಮಂತ್ರವನ್ನು ಹೇಳೋಣ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಯೋಗ ದಿನಾಚರಣೆಯಲ್ಲಿ ಪ್ರದಕ್ಷಿಣೆ ಮಾಡೋಣ ಭಾಗಿಯಾಗಿದ್ದಾರೆ. ಯೋಗ ಪ್ರಾಣಾಯಾಮದ ಮೂಲಕ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳಬಹುದು ಅನ್ನೋದಕ್ಕೆ ಇಡೀ ವಿಶ್ವಕ್ಕೆ ಬಹಳ ಮಹತ್ವದ ಸಂದೇಶ ಸಾರಿರುವಂಥದ್ದು ಭಾರತ. ಸುಮಾರು 5,000 ಜನರಿಂದ ಸಾಮೂಹಿಕವಾಗಿ ಯೋಗಾಭ್ಯಾಸ. ವಿಧಾನಸೌಧ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗ್ತಾ ಇದೆ. ಖ್ಯಾತ ಯೋಗ ಗುರುಗಳಿಂದ ಯೋಗಾಭ್ಯಾಸ ನಡೀತಾ ಇದೆ. ಅದನ್ನು ಅನುಸರಿಸ್ತಾ ಇದ್ದಾರೆ. 5,000ಕ್ಕೂ ಅಧಿಕ ಮಂದಿ ಈ ಯೋಗ ದಿನಾಚರಣೆಯ ಸಂಭ್ರಮದಲ್ಲಿ ಸಾಮೂಹಿಕ ಯೋಗ ಅಭ್ಯಾಸದಲ್ಲಿ ಭಾಗಿಯಾಗಿದ್ದಾರೆ. ಯೋಗ ಒಂದು ಸಾಧನೆ. ಅದನ್ನು ಅಭ್ಯಾಸ ಮಾಡಿಕೊಂಡಲ್ಲಿ ಆರೋಗ್ಯವನ್ನು ಹೇಗೆ ಸುಧಾರಿಸಬಹುದು ಅನ್ನೋದನ್ನ ಜಗತ್ತಿಗೆ ಮಹತ್ವ ಸಾರಿದೆ. ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀವಿ ವಿಧಾನಸೌಧದಿಂದ. 11 ವರ್ಷಗಳ ಹಿಂದೆ 2015ರಲ್ಲಿ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡೋ ಘೋಷಣೆಯನ್ನು ಮಾಡಿತು. ವಿಶ್ವಸಂಸ್ಥೆಯಲ್ಲಿ ಪ್ರಧಾನಿ ಮೋದಿ ಯೋಗದ ಮಹತ್ವವನ್ನು ಪ್ರಸ್ತಾಪಿಸಿದ್ರು. ರಾಜನಾಥ್ ಸಿಂಗ್ ಯೋಗಾಭ್ಯಾಸದಲ್ಲಿ ಭಾಗಿಯಾಗಿರೋದನ್ನು ಗಮನಿಸ್ತಾ ಇದ್ದೀವಿ. ಅಂದರೆ ದೇಶಾದ್ಯಂತ ದೇಶದ ವಿವಿಧ ಭಾಗಗಳಲ್ಲಿ ಯೋಗ ದಿನಾಚರಣೆಯ ಸಂಭ್ರಮ ಹೇಗಿದೆ ಅನ್ನೋದಕ್ಕೆ ಸಾಕ್ಷಿ ಈ ದೃಶ್ಯ. ಒಂದು ಕಡೆ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಗಮನಿಸ್ತಾ ಇದ್ದೀವಿ. ವಿಧಾನಸೌಧದ ನೇರ ದೃಶ್ಯಾವಳಿಗಳು. ಜೊತೆಗೆ ದೇಶದ ವಿವಿಧ ಭಾಗಗಳಲ್ಲಿ ಗಣ್ಯರು ಯೋಗಾಭ್ಯಾಸದಲ್ಲಿ ಭಾಗಿಯಾಗಿ ಇದರ ಮಹತ್ವ ಸಾರ್ತಾ ಇದ್ದಾರೆ. ಉದ್ದಂಪುರದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಯೋಗಾಭ್ಯಾಸವನ್ನು ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸಂಭ್ರಮಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ವಿಧಾನಸೌಧದಲ್ಲಿ 5,000ಕ್ಕೂ ಅಧಿಕ ಯೋಗಾಭ್ಯಾಸವನ್ನು ಮಾಡ್ತಾ ಇರುವಂತಹ ಸಂಭ್ರಮ ಗಮನಿಸಿದ್ರೆ, ಅತ್ತ ಜಮ್ಮು ಕಾಶ್ಮೀರದಲ್ಲೂ ಕೂಡ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಯೋಗಾಭ್ಯಾಸದಲ್ಲಿ ಭಾಗಿಯಾಗಿದ್ದಾರೆ. ನೂರಾರು ಮಂದಿ ಯೋಗ ದಿನಾಚರಣೆಯನ್ನು ಸಂಭ್ರಮಿಸ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಮಹತ್ವದ ಆರೋಗ್ಯ ಸೂತ್ರವನ್ನು ಭಾರತ ಜಗತ್ತಿಗೆ ಕೊಟ್ಟಿದೆ. ಅದನ್ನು ಬಳಕೆ ಮಾಡಿಕೊಳ್ಳುವಂತಾಗಲಿ ಅನ್ನೋ ಉದ್ದೇಶದಿಂದ ಯೋಗ, ಆರೋಗ್ಯಕ್ಕಾಗಿ ಯೋಗ, ಒನ್ ಹೆಲ್ತ್ ಒನ್ ಅರ್ತ್, ಈ ಕಾನ್ಸೆಪ್ಟ್ ನಡಿಯಲ್ಲಿ ಯೋಗ ದಿನವನ್ನು ಆಚರಿಸಲಾಗ್ತಾ ಇದೆ. ರಾಜ್ಯದೆಲ್ಲೆಡೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಅತ್ತ ಜಮ್ಮು ಕಾಶ್ಮೀರದ ಉದ್ದಂಪುರದ ಚಿತ್ರಣ ನೋಡ್ತಾ ಇದ್ದೀವಿ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಯೋಗ ದಿನದಲ್ಲಿ ಭಾಗಿಯಾಗಿದ್ದಾರೆ.
ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆಯ ಅಮೂಲ್ಯ ಕೊಡುಗೆ ಯೋಗ. ದೇಹ ಮನಸ್ಸಿನ ಸಾಮರಸ್ಯ ಸಾಧಿಸೋದಕ್ಕೆ ಸಹಾಯ ಮಾಡುವಂತಹ ಯೋಗ. ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ನಮ್ಮ ಆರೋಗ್ಯವನ್ನು ಆಧ್ಯಾತ್ಮಿಕವಾಗಿಯೂ ಸುಧಾರಿಸುವಂತಹ ಶಾಸ್ತ್ರೀಯ ವಿಜ್ಞಾನ ಯೋಗ. ಜಗತ್ತೇ ಯೋಗದ ಉಪಯೋಗ ಮಹತ್ವವನ್ನು ಒಪ್ಪಿಕೊಂಡಿದೆ. ಅದರ ಭಾಗವಾಗಿ ವಿಶ್ವಾದ್ಯಂತ ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗ್ತಾ ಇದೆ. ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಆ ಥೀಮ್ನೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗ್ತಾ ಇದೆ. ಲಕ್ಷಾಂತರ ಮಂದಿ ಏಕಕಾಲದಲ್ಲಿ ಯೋಗಾಭ್ಯಾಸವನ್ನು ಮಾಡುವ ಮೂಲಕ ಯೋಗದ ಮಹತ್ವವನ್ನು ಜಗತ್ತಿಗೆ ಸಾರ್ತಾ ಇದ್ದಾರೆ.